ಅದೇ ವಾವ್, ಇವನ್ ಕೈ ರುಚಿ ಯಾರು ನಾವು ಮಾಡಿದ್ರು ಬರಲ್ಲ. 30 ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಧರ್ಮಸ್ಥಳಕ್ಕೆ ಹೋಗ್ತಿದ್ದೆ. ನಮಸ್ಕಾರ ಮಾಡ್ತಾ ಇಲ್ಲ, ಮನೆ ಜನಕ್ಕೆಲ್ಲ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಜರ್ನಿ ವಿತ್ ಜ್ಯೋತಿ. ನಾನು ಹಿಂದಿನ ವಿಡಿಯೋದಲ್ಲಿ ಮೈಸೂರಿಗೆ ಹೋಗ್ತಿರೋಂಥ ಲಾಗ್ನ ಶೇರ್ ಮಾಡಿದ್ದೆ. ಅಲ್ಲಿ ಹೇಗೆ ನನ್ನ ದಿನಚರಿ ಹೋಗ್ತಿತ್ತು ಅಂತ ಕೂಡ ನಾನು ಶೇರ್ ಮಾಡಿದ್ದೆ. ವಿಡಿಯೋ ಅದರದ್ದೇ ಕಂಟಿನ್ಯೂಷನ್ ಲಾಗ್. ಇದರಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ಮತ್ತೆ ಮೈಸೂರಿಗೆ ಬಂದರು, ಯಾರು ಜಾಯ್ನ್ ಆದರು, ಚಿನಿಮಾ ಮತ್ತು ಪ್ರೇಕ್ಷಾ ಹೇಗೆಲ್ಲ ಆಟ ಆಡಿದ್ರು, ನಾವೇನೆಲ್ಲ ತಿಂಡಿಗಳನ್ನ ಮಾಡಿದ್ವಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನಾವು ಹೇಗೆಲ್ಲ ಹಾರ್ಟೆ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಏನಾದರೂ ತಪ್ಪಾಗಿದ್ದಲ್ಲಿ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಈ ವಿಡಿಯೋಗಳನ್ನೆಲ್ಲ ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಟೈಮ್ ಆಯಿತು, ಯಾಕಂದರೆ ನನಗೆ ಮಧ್ಯೆ ಮಧ್ಯೆ ತುಂಬ ಫಂಕ್ಷನ್ಸ್ಗಳು ಬಂದ್ಬಿಡ್ತು. ಮದುವೆ ಅಂತೆ ಅದಂತೆ ಇದಂತೆ ಅಂದ್ಕೊಂಡು, ಹಾಗಾಗಿ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ನಾನು ಎಲ್ಲ ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾಳೆ ನಾಳಿದ್ದು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ದಯವಿಟ್ಟು ತಪ್ಪದೆ ಎಲ್ಲರೂ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಹಾಗೆ ನೀವು ಕೂಡ ಎಂಜಾಯ್ ಮಾಡಿ, ನಾನು ಕೂಡ ಎಂಜಾಯ್ ಮಾಡ್ತೀನಿ ಅಂತ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದು ಶನಿವಾರ ಬೆಳಿಗ್ಗೆಯಿಂದ ಮಾಡಿರೋವಂಥ ವಿಡಿಯೋ. ಮೇಲ್ಗಡೆ ಬೆಳಿಗ್ಗೆ ಟೈಮು ನವಿಲು ಬರುತ್ತೆ ಅಂತ ಬಂದ್ವಿ, ಬಟ್ ಎಲ್ಲ ದೂರ ದೂರ ಮರದ ಮೇಲೆ ಕುತ್ಕೊಂಡ್ಬಿಟ್ಟಿತ್ತು, ಯಾವುದು ಕಾಣಿಸ್ಲಿಲ್ಲ ಅಷ್ಟು ಸರಿಯಾಗಿ. ನೋಡಿ, ನನ್ನ ಮಗಳು ಉಯ್ಯಾಲೆ ಆಡ್ತಾ ಇದ್ದಾಳೆ. ಹಾಗೆ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಬಟ್ಟೆ ವಾಶ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಆಂಟಿ ಮನೆಯವರ ದೇವ್ರ ವಾರ, ಅಂದರೆ ವಾರ ಪೂಜೆ ಮಾಡ್ತೀವಲ್ಲ ಅದು. ಹಾಗಾಗಿ ಇವರು ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜೆನ ಮಾಡ್ತಾರೆ. ಇಲ್ಲಿ ನನ್ನ ತಮ್ಮನ ಹೆಂಡತಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡಿ, ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ, ಕಿಚನ್ನೆಲ್ಲ ಕ್ಲೀನ್ ಮಾಡಿ, ಕಸ ಗುಡಿಸಿ ಒರೆಸೋದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ನಾವು ನಾರ್ಮಲಾಗಿ ದಿನ ದೀಪ ಹಚ್ಚೋದಕ್ಕೂ ನಮ್ಮ ಮನೆ ದೇವ್ರ ವಾರ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ದೇವ್ರ ವಾರ ಅಂದರೆ ಎಲ್ಲ ಸ್ವಚ್ಛ ಮಾಡಿ ನೀಟಾಗಿ ಕ್ಲೀನ್ ಮಾಡ್ತೀವಲ್ವ, ಹಾಗಾಗಿ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಊಟನೆಲ್ಲ ಮುಗಿಸಿ 3:30 ಹಂಗೆ ನಾವು ಟೆರೆಸ್ ಮೇಲೆ ಬಂದ್ವಿ. ಯಾಕಂದರೆ ಮಳೆ ಬರೋ ಥರ ಇತ್ತು. ಮಳೆ ಬರೋ ಥರ ಇದ್ದರೆ ಮೇಲ್ಗಡೆ ನವಿಲುಗಳು ಬರುತ್ತೆ, ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಕಾಣುತ್ತೆ, ಅದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಆದರೆ ಅಲ್ಲಿ ಒಂದೇ ಒಂದು ನವಿಲು ಬಂದಿದ್ದು ಕಾಂಪೌಂಡ್ ಮೇಲೆ, ಮಿಕ್ಕಿದ್ದೆಲ್ಲ ಕಾಡೊಳಗಡೆನೇ ಇತ್ತು. ಅದೊಂದೇ ವೀಡಿಯೋನೇ ನನಗೆ ಸಿಕ್ಕಿದ್ದು ನವಿಲ್ದು. ಹಾಗೆ ಏನು ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದು ಪೂರ್ತಿ ಕಾಡೇನೆ, ಪೂರ್ತಿ ಫಾರೆಸ್ಟ್ ಇದೆ ನಮ್ಮ ಆಂಟಿ ಮನೆ ಹಿಂದೆಗಡೆ. ಈಗೆಲ್ಲ ಕಾಂಪೌಂಡ್ವರೆಗೂ ಮನೆಗಳು ಆಗ್ಬಿಟ್ಟಿದೆ. ಮೊದಲು ಅಲ್ಲೆಲ್ಲ ಮನೆಗಳಿರಲಿಲ್ಲ. ನಮ್ಮ ಆಂಟಿ ಮನೆ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಪೂರ್ತಿ ಕಾಡು ಕಾಣೋದು, ತುಂಬ ಚೆನ್ನಾಗಿ ಕಾಣಿಸೋದು. ಈಗೆಲ್ಲ ಕಾಂಪೌಂಡ್ ಕಾಣಿಸ್ತಿದ್ವಲ್ಲ, ಅದ್ರ ಪೂರ್ತಿ ಮನೆಗಳಾಗ್ಬಿಟ್ಟಿದೆ. ಮೊದಲು ನಮ್ಮ ಚಿಕ್ಕಮ್ಮ ಮನೆಯೇ ಫಸ್ಟ್ ಇದ್ದಿದ್ದು, ಅವಾಗ ಪೂರ್ತಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸೋದು. ನಾವು ಫೋಟೋ ತಗೊಳ್ಳೋದಕ್ಕಾಗಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿ ತುಂಬ ಚೆನ್ನಾಗಿತ್ತು. ಈಗ ಮನೆಗಳಾಗಿರೋದ್ರಿಂದ ಅದು ಪೂರ್ತಿ ವ್ಯೂ ಕಾಣಲ್ಲ, ಮನೆಗಳ ಅಡ್ಡ ಬರ್ತವೆ. ಆದರೆ ಈ ಪಕ್ಕದ ಮನೆ ಕಾಣಿಸ್ತಿದ್ದಿಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಆ ಪೂರ್ತಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವಾಗವಾಗ ಚಿರತೆಗಳು, ಕಾಡಂದಿಗಳೆಲ್ಲ ಈಚೆ ಬಂದ್ಬಿಡುತ್ತೆ. ನನ್ನ ಫೇಸ್ ಫುಲ್ ಬೆಳ್ಳ ಕಾಣಿಸ್ತದಲ್ಲ ವಿಡಿಯೋಗೆ, ಕಲರ್ ಕಾಣುತ್ತೆ. ಸುಮಾರಾಗಿ ಒಂದು 8 ಗಂಟೆ 8:30 ಆಗಿತ್ತು. ನಮ್ಮ ಪ್ರೇಕ್ಷಾ, ಹಾಗೆ ನಮ್ಮ ದೊಡ್ಡಮ್ಮನ ಮಗ, ಅವರ ದೊಡ್ಡಮ್ಮನ ಸೊಸೆ ಅಂದರೆ ತಮ್ಮನ ಹೆಂಡತಿ, ನಮ್ಮ ದೊಡ್ಡಮ್ಮ, ಇನ್ನೊಬ್ಬ ಚಿಕ್ಕಮ್ಮನ ಮಗ ಎಲ್ಲ ಬಂದರು. ಇವರಿಬ್ರಿಗಂತೂ ಖುಷಿನೋ ಖುಷಿ, ಇಬ್ಬರು ಒಟ್ಟಿಗೆ ಸೇರಿಬಿಟ್ಟಿದ್ದಕ್ಕೆ ಅಷ್ಟೂ ಖುಷಿಪಟ್ಟರು. ತುಂಬ ಡ್ಯಾನ್ಸ್ ಮಾಡೋದು, ಹಾಡಾಡೋದು, ಒಬ್ರಿಗೊಬ್ರು ತಪ್ಕೊಳ್ಳೋದು, ತಮಾಷೆ ಮಾಡೋದು, ಆ ಥರ ಎಲ್ಲ ಮಾಡಿದ್ರು. ಹಾಗೆ ಉಯ್ಯಾಲೆ ಮೇಲೆ ಕುತ್ಕೋಬೇಕು, ಇಬ್ಬರು ಕೂರಿಸು ನನ್ನ, ಉಯ್ಯಾಲೆ ಆಡಬೇಕು, ಆ ಥರ ಎಲ್ಲ ಆಟ ಮಾಡಿಕೊಂಡು ಕಿರ್ಚಿಕೊಂಡು, ಏನು ಅವ್ರು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಕೈಲಿ, ಅಷ್ಟು ಖುಷಿಯಿಂದ ಆಟ ಆಡ್ತಾಯಿದ್ರು ಇಬ್ಬರೂ. ನೀವೇ ನೋಡ್ತಿದ್ದೀರ ಹೆಂಗೆ ಆಡ್ತಾ ಇದ್ದಾರೆ ಅಂತ.
ಇನ್ನು ಇವರಿಬ್ಬರನ್ನ ಇಲ್ಲಿಂದ ಹೋಗೋ ತನಕ ತಡೆಯೋದೇ ಇರೋದು. ಹಾಯ್ ಹಾಯ್ ಗಾಯ್ಸ್ ಇಲ್ಲಿ ಇಲ್ಲಿ ಮಾಡಿ, ಇಲ್ಲಿ ಮೊಬೈಲ್ ನೋಡ್ಕೊಂಡು. ಹಾಯ್ ಗಾಯ್ಸ್ ಅಲ್ಲಿ ಹಾಯ್ ಗಾಯ್ಸ್, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಜ್ಯೋತಿ ಚಾನಲ್ ತಿನ್ಬಿಡು. ಸಿನಿಮಾ ಇಲ್ಲಿ ಅದು ಏನೋ ಸಿಕ್ಕಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಚಿಟ್ಟೆ ಇರ್ಲಿ ನಿನ್ ಮಲ್ಕೋ. ಮತ್ತೆ ನಾನು ಬೆಳಿಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಸ್ವಲ್ಪ ಲೇಟಾಗಿದ್ವಿ. ಹಾಗೆ ಹಿಂದಿನ ದಿನವೂ ಕೂಡ ನಾವು ಮಲಗಿದ್ದು ಕೂಡ ಲೇಟ್ ಆಯಿತು. ಎಲ್ಲರೂ ಬಂದಿದ್ರಲ್ವಾ, ಮಾತಾಡಿಕೊಂಡು ಊಟ ಮಾಡಿಕೊಂಡು ಮಲಗಿದ್ದು ಲೇಟ್ ಆಯಿತು, ಹಾಗೆ ಎದ್ದಿದ್ದು ಲೇಟ್ ಆಯಿತು. ನಾನೇ ಇವತ್ತು ಸ್ಪೆಷಲ್ಲಾಗಿ ವಾಂಗಿಬಾತ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಧರ್ಮಸ್ಥಳಕ್ಕೆ ಹೋಗ್ತಿದ್ದೆ. ನಮ್ಮ ಅಕ್ಕ ನನಗೋಸ್ಕರ ತಿಂಡಿ ಮಾಡ್ತಾಯಿದ್ರು. ಏನು ತಿಂಡಿ ಮಾಡ್ತಾಯಿದ್ದೀಯ ಅಕ್ಕ? ನಿನ್ಗೋಸ್ಕರ ಮಾಡ್ತಾ ಇಲ್ಲ, ಮನೆ ಜನಕ್ಕೆಲ್ಲ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ದೊಡ್ಡಮ್ಮನ ಬದನೆಕಾಯಿ ಕಟ್ ಮಾಡ್ತಾವ್ರೆ. ಈ ದೊಡ್ಡಮ್ಮ ಪಾತ್ರೆ ತೊಳಿತಾವ್ರೆ ನೋಡಿ ಫ್ರೆಂಡ್ಸ್. ಜೊತೆಗೆ ನೀವು ಬಂದ್ಬಿಡಿ, ಎಲ್ಲ ವಾಂಗಿಬಾತ್ ತಿನ್ಕೊಂಡು ಹೋಗೋರಂತೆ. ಏನು ಹೇಳ್ತೀಯ ಅಕ್ಕ? ನೋಡಿ, ಏನೋ 2 ದಿನ ಆಯಾಗಿರುವ ಅಂತ ಬಂದ್ರೆ ತಿಂಡಿ ಮಾಡಿಸ್ತಾವ್ರೆ. ಇದೆ ನಮ್ಮ ಚಿಕ್ಕಮ್ಮ ಮಾಡ್ತಾ ಇರೋದು. ಇವನು ಬಂದು ನಮ್ಮ ಚಿಕ್ಕಮ್ಮನ ಮಗ, ಲಾಸ್ಟ್ ಚಿಕ್ಕಮ್ಮ ಇದ್ದಾರಲ್ಲ ಅವ್ರ ಮಗ ಅಬ್ಬಿ ಅಂತ ಹೇಳಿ ಇವನ ಹೆಸರು. ಇವನು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದ. ಬೇಗ ತಿಂಡಿ ಆಗಲಿ ತಿನ್ಕೊಂಡು ಹೊರಟೋಗ್ತೀನಿ ಅಂತ ಕಾಯ್ತಾ ಇದ್ದ. ಬಟ್ ಕಡೆಗೆ ಇವನು ತಿಂದಿಲ್ಲ ತಿಂಡಿನ. ಬಾತ್ ಅಭಿನ ಮಾಡಿದ್ದು ಅಭಿ ಮಾಡ್ತಾವನೆ ಅವಾಗಿಂದ. ನಾವು ಅಡ್ಗೆ ಮಾಡ್ಬೇಕು ಅಂದ್ರೆ ಇವನ್ನೇ ಕರ್ಸೋದು. ಅದೇ ವಾವ್, ಇವನ್ ಕೈ ರುಚಿ ಯಾರು ನಾವು ಮಾಡಿದ್ರು ಬರಲ್ಲ. 30 ವರ್ಷದಿಂದ ಅಡ್ಗೆ ಮಾಡಿರೋರ್ಗೂ ಬರಲ್ಲ. ರುಚಿ ನೋಡು. ಹಾಗೆ ಹಾಕಿದ್ದೀನಿ, ಅಷ್ಟೇ ಒಂಚೂರು ಹಾಕಿದ್ದೀನಿ. ಹಲೋ, ಸೊಪ್ಪು ತೊಳ್ಕೊಂಡಿರೋ. ನೋಡಿ ವಾಂಗಿಬಾತ್ ಕಲರು ಟೇಸ್ಟು ಎಲ್ಲ ಚೆನ್ನಾಗಿ ಬಂದಿತ್ತು. ನನ್ನ ತಮ್ಮ ಕಡೆಗೂ ತಿನ್ಕೊಂಡು ಹೋಗೋಕ್ಕಾಗಲೇ ಇಲ್ಲ. ಅವ್ನಿಗೆ ಬಸ್ಸಿಗೆ ಟೈಮ್ ಆಯಿತು, ಹೊರಟ್ಬಿಟ್ಟ. ಕಾಯ್ತಾ ಇದ್ದ ಮಾತ್ರ ತಿನ್ಕೊಂಡು ಹೋಗೋಣ ಹೇಗಿರುತ್ತೆ ಅಂತ. ಮತ್ತು ಹೀಗೆ ನನ್ನ ತಮ್ಮನ ಹೆಂಡ್ತಿ ಎಲ್ರಿಗೂ ಬಡಿಸ್ತಾ ಇದ್ದಾಳೆ ತಿಂಡಿ ಎಲ್ಲ ತಿಂತಾದ್ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೋ, ತಮಾಷೆ ಮಾಡ್ಕೊಂಡು ಎಲ್ಲೋಗ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೋ ಸ್ವಲ್ಪ. ಆದರೆ ಎಲ್ಲೂ ಹೋಗಲೇ ಇಲ್ಲ. ಏನ್ ಮಾಡ್ತೀಯ? ಅರ್ಧ ದಿನನೇ ಆಗೋಯ್ತು. ಬೆಳಗ್ಗೆ ಹೋದ್ರೆ ಸಂಜೆ ತನಕ ಆಟ ಆಡ್ಬೋದು. ಬೆಳಿಗ್ಗೆ 10 ಗಂಟೆ ಇಲ್ಲ 9 ಗಂಟೆಗೆ ಆದ್ರೆ ಟ್ಯಾಗ್ ಆನ್ ಮಾಡಿ ಒಳಗಡೆ ಎಂಟ್ರಿ ಕೊಡ್ತಾರೆ, ಟಿಫನ್ ಕೊಡ್ತಾರೆ. ಹಂಗ ಆಡ್ಕೊಂಡ್ ಬರ್ಬೇಕು. 6 ಗಂಟೆಗೆ ಕೊಟ್ಟರು ಅವರೇ ಕೊಡ್ತಾರೆ. ಕೊಡಲ್ಲ, ಕೊಡಿಸ್ತಾನೆ. ತಗೋಬೇಕು 150 ಒಂದು ಊಟ. ನಮ್ ಸ್ಕೂಲ್ ಕರ್ಕ ಹೋಗಿದ್ರೆ ಅವರೇ ಕೊಟ್ಟಿದ್ರು. ಅದು ಸ್ಕೂಲ್ ಟ್ರಿಪ್. 2098 ನೀವು ಸ್ಕೂಲ್ಗೆ ಹೋಗ್ತಿದ್ದು. ಇಲ್ಲ, ಶುಭ ಈಗ 10th ಅಲ್ಲಿ ಇದ್ದಾರೆ. 1614 ಅಲ್ಲಿ ಡಾಮಿನೋಸ್ ಇಲ್ಲ. ಅಲ್ಲಿಗೆ ಹೋಗೋಣ ನೋಡ್ರಿ. ಮತ್ತೆ ಡಾಮಿನೋಸ್, ಮೆಕ್ಡಾನಲ್ಸ್ ಅದೆಲ್ಲ ಬೋರು ಬೋರು ಬೋರು. ಅಂದ್ರೆ ವಿಡಿಯೋ ಮಾಡ್ತಾವ್ರೆ. ನೀವು ಮಾಡಿ, ನಾನು ವಿಡಿಯೋ ಮಾಡ್ಕೊತೀನಿ. ಇನ್ನೇನ್ ಮಾಡ್ಲಿ? ಯೋಚನೆ ಮಾಡ್ತಾ ಇದೀನಿ. ಹೌದು, ಯೋಚನೆ. ಅತ್ತೆ ಬೆಂಗಳೂರಲ್ಲಿ ಎಷ್ಟಿಲ್ಲ ಅತ್ತೆ ಡಾಮಿನೋಸ್, ಅಲ್ಲಿ ನಿಮ್ಮ ಇದ್ರ ಕೆರೆ ಇದೆಲ್ಲ, ದೇವ್ರ ತರ್ತಿರಲ್ಲ. ಇಲ್ಲಿ ಇಲ್ವಾದ ಬಸ್ ಸ್ಟಾಪ್ ಇಂದ ಹಿಂದೆಗಡೆಗೆ ದಾರ ಕಟ್ಬಿಟ್ಟು ಎಸಿತೀನಿ. ನೀರಲ್ಲಿ ಆಟಾಡ್ಕೊ ಬರ್ಲಿ. ಟೂಬು ತಗೊಬರ ಊದ್ಬಿಟ್ಟು ಹಾಕ್ನಿ. ಏನ್ ಬತ್ಲ ನೀರು ಅದು ಇದು ಎಲ್ಲ ಕನೆಕ್ಟ್ ಆಗಿರ್ತದೆ. ಸಕ್ಕದಾಗಿರ್ತದೆ. ಏನ್ ಗಮ್ಮತ್ ಎಲ್ಲೂ ಬೇಡ, ಹೋದ್ಸಲ ಹೋಗಿದ್ವಲ್ಲ ಚಿನ್ನ. ಹಾಗೆ ಟೈಮ್ ಬಂದು ಒಂದು 4 ಗಂಟೆ ಆಗಿತ್ತು. ಸ್ನ್ಯಾಕ್ಸಿಗೆ ಏನಾರ ಮಾಡೋಣ ಅಂತೇಳಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ರು ನಮ್ಮ ಆಂಟಿ. ಕೊಡಾಂಟಿ ನಾನೇ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದೋ. ಜಾಮೂನ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಆದರೆ ಎಲ್ಲ ಒಡ್ಕೊಬಿಟ್ಟಿತ್ತು. ಏನು ಮಿಸ್ಟೇಕ್ ಆಗಿತ್ತು ಅಂತ ನನಗೂ ಗೊತ್ತಿಲ್ಲ. ಪೂರ್ತಿ ಒಡೆದೋಗ್ಬಿಟ್ಟಿತ್ತು ಜಾಮೂನ್ಸ್ ಎಲ್ಲ. ನಾನು ಇದಕ್ಕೆ ಸ್ವಲ್ಪ ಹಾಲು ಪುಡಿನ ಮಿಕ್ಸ್ ಮಾಡಿದ್ದೆ. ಅದರಿಂದ ಏನಾದರೂ ಆಯಿತೋ ಏನೋ ಗೊತ್ತಿಲ್ಲ, ಇಲ್ಲ ಹಾಲು ಏನಾದರೂ ಜಾಸ್ತಿ ಆಗಿತ್ತೋ ಏನೋ ಗೊತ್ತಿಲ್ಲ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡಿ, ಮನೆ ತುಂಬ ಜನ ಇದ್ದಾರೆ. ಹಾಗೆ ಡ್ರೈ ಗೋಬಿ ಮಾಡೋಣ ಅಂತ ಹೇಳಿ ನನ್ನ ತಮ್ಮ ಇಲ್ಲಿ ಎಲೆಕೋಸನ್ನೆಲ್ಲ ಹಚ್ಚಿಟ್ಕೊಳ್ತಾ ಇದ್ದ. ಇಲ್ಲಿ ನನ್ನ ತಮ್ಮ ಮೊಬೈಲ್ ನೋಡ್ತಾವನೆ. ಇವನು ಅಭಿ ಅಂತ ಹೇಳಿದ್ನಲ್ಲ, ಅವ್ರ ತಮ್ಮ ದರ್ಶನ್ ಅಂತ. ನಾನು ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಾಮೂನಿಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟು ನನ್ನ ತಮ್ಮನ ಹೆಂಡ್ತಿ ಬಂದು ಅದನ್ನು ಬೇಯಿಸಿ ಎತ್ತಾಕ್ತಾಳೆ. ನಾವೆಲ್ಲ ಹಾಗೇ ಹೋದರೆ ಒಟ್ಟೊಟ್ಟಿಗೆ ಮಾತಾಡ್ಕೊಂಡು ಹೋಗ್ತೀವಿ. ಒಬ್ರೊಬ್ಬರಾದರೆ ಬೋರ್ ಆಗುತ್ತೆ, ನಮಗೂ ಕೂಡ ಖುಷಿ ಇರಲ್ಲ.
ನಮ್ಮ ಕಡೆ ಸೇರಿದರೆ ಒಂದು 30-40 ಸೀಟೇ ಸೇರ್ತೀವಿ ನಮ್ಮ ಅಜ್ಜಿ ನಮ್ಮ ಅತ್ತೆ ಅವ್ರ ಮಕ್ಕಳು ನಮ್ಮ ಮಕ್ಕಳು ಅಂತೆಲ್ಲ ಹೇಳಿ. ಇವತ್ತು ಯಾರೂ ಅಷ್ಟಾಗಿ ಬಂದಿರಲಿಲ್ಲ, ಯಾಕಂದರೆ ರಜಾ ಇರಲಿಲ್ಲ ಯಾರಿಗೂ. ಹಾಗೆ ಇಲ್ಲಿ ನಮ್ಮ ಪುಟಾಣಿಗಳು ಮಲಗಿದ್ವು. ನನ್ನ ಬೇಬಿ ಮೊಬೈಲ್ ನೋಡ್ಕೊಂಡು ಮಲಗೈತೆ. ನಂತರ ಗೋಬಿಗೆಲ್ಲ ಹಚ್ಚಿಟ್ಟಿದ್ವಲ್ಲ, ಅದಕ್ಕೆ ಉಪ್ಪಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದಾರೆ. ಅದು ನೀರು ಬಿಟ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಜಾಮೂನೆಲ್ಲ ಬೇಯಿಸ್ಕೋಬೋದು ಅಂತ ಹೇಳಿ. ಇವನು ನನ್ನ ಕಡೆ ತಮ್ಮ, ಅವನು ಗೋಬಿನ ಮಾಡ್ತಾ ಇದ್ದಾನೆ. ಅಂದರೆ ಡ್ರೈ ಗೋಬಿ ಅಷ್ಟೇ ಮಾಡಿದ್ವಿ, ಅದನ್ನೇನು ಫ್ರೈ ಮಾಡಿರಲಿಲ್ಲ. ಇದು ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೀ ಜೊತೆ ಅಂತೇಳಿ ಮಾಡ್ತಾಯಿದ್ದು. ತಂದೆ 4 ಪೀಸ್ ನೀನು 3 ಪೀಸ್ ತಿಂದಿದ್ದೆ, ಇನ್ನೇನು ಕೊಡ್ತಾ ಇದೀಯ? ಎಂಥದ್ದು ಇಲ್ಲ, ಮಾಡಿರೋಳು ನಾನು, ನನಗೆ ಒಂದು ಕೊಡ್ತಾ ಇಲ್ಲ. ಅಷ್ಟೇನಾ? ಒಳ್ಳೆ ಬೇಬಿ ಬರ್ಲಿ. ಬೇಬಿ ಸಾಕು ಇರುದು. ಈಗ ಎಲ್ಲೋಗೋಣ ಅಂತಾನೆ ಸಿಟಿ ಮಾಲ್ ಬಜೆಟ್ ಲೆಕ್ಕ ಹಾಕಿದ್ರ ಗಾಯ್ಸ್? ವಿಂಡೋ ಶಾಪಿಂಗ್ ಗಾಯ್ಸ್. ಹಂಗೂ ಹೋಗೋಣ, ಒಂದು ಬಕೆಟ್ KFC ಎಲ್ಲರೂ ಶೇರ್ ಮಾಡಿ ತಗೊಳ್ಳೋಣ. ಇವ್ರಿಗೆ ಯಾವ್ದಾದ್ರು ಒಂದು ಬರ್ಗರ್ ಕೊಡ್ಸೋಣ ಅಷ್ಟೇ. ನೀನು ಗೇಮ್ಸ್ ಆಡ್ತೀನಿ ಏನೋ 500, ಅವರು ಓನ್ ಅಮೌಂಟ್ ಹಾಕೊಳ್ಳಿ. ನನ್ನ ಕಡೆಯಿಂದ ನನ್ನ ಕಡೆಯಿಂದ 4 ಜನಕ್ಕೂ 50-50 ಕುಮಾರಣ್ಣ. 25 ಪೈಸಾ ಮಮ್ಮಿ ಕಡೆಯಿಂದ ಪ್ರೇಕ್ಷನ್ಗೆ ಅವಳಿಗೆ 100 ರೂಪಾಯಿ. ನಾನು ಅಷ್ಟೇ, ಪ್ರೇಕ್ಷನ್ಗೆ, ಪುನುಗೆ, ದಿವ್ಯಂಗೆ, ಶುಭಂಗೆ ಒಂದೊಂದು ಲಾಲಿಪಾಪು. ಆ ಲಾಲಿಪಾಪ್ ಇರುತ್ತೆ. 50 ರೂಪಾಯಿ. ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ನಾನು ತಲಕಾಡ್ಗೆ ಹೋಗಿದ್ದೆ, ಹಾಗೆ ಒಂದು ಮದುವೆ ಫಂಕ್ಷನ್ನ ಅಟೆಂಡ್ ಮಾಡಿದ್ದೆ. ಹಾಗೆ ಇವರು ಕೂಡ ಬೆಂಗಳೂರಿಗೆ ಬಂದಿದ್ದರು. ನಾವು ಅಲ್ಲಿಂದ ಹೊರಟಾದ್ಮೇಲೆ ಬೆಂಗಳೂರಿಗೆ ಇವರು ಕೂಡ ಬಂದಿದ್ದರು. ಆ ವ್ಲಾಗ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾವೆಲ್ಲ ಬೆಂಗಳೂರಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ, ಯಾವ್ಯಾವ ಗೇಮ್ಸ್ ಎಲ್ಲ ಆಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತಪ್ಪದೆ ಆ ವ್ಲಾಗ್ನೂ ಕೂಡ ಪೂರ್ತಿಯಾಗಿ ನೋಡಿ. ನಿಮಗೆಲ್ಲ ಇಷ್ಟ ಆಗಿದರೆ ಈ ವ್ಲಾಗ್ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದ.